ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹಗರಣ ನಡೀತಾ ಇದೆ. ಹಗಲು ದರೋಡೆಯನ್ನ ಮಾಡ್ತಿದ್ದಾರೆ. ಹಲವಾರು ಹಗರಣಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹಗರಣ ನಡೀತಾ ಇದೆ. ಹಗಲು ದರೋಡೆಯನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಹಲವಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮನೆ ಮುತ್ತಿಗೆಗೆ ಹೊರಟ್ರೆ ಬಂಧಿಸುವ ಕೆಲಸ ನಡೀತಾ ಇದೆ. ಭ್ರಷ್ಟಾಚಾರ ವಿರೋಧಿಸಿ ಹೋರಾಟ ಮಾಡ್ತಿದ್ದೇವೆ, ಅದರಲ್ಲಿ ತಪ್ಪೇನಿದೆ? ಭ್ರಷ್ಟಾಚಾರ ವಿರೋಧ ಮಾಡಬಾರ್ದ? ಮೈಸೂರಿನಲ್ಲಿ ಮುಡಾ ಹಗರಣ ಅತಿದೊಡ್ಡ ಭ್ರಷ್ಟಾಚಾರ. ಸಿಎಂ ಗಮನಕ್ಕೆ ಬಾರದೆ ಹಗರಣ ನಡೆದಿರೋದಿಲ್ಲ. ಎಲ್ಲವೂ ಕೂಡ ಸಿಎಂ ಗಮನಕ್ಕೆ ಬಂದಿರುತ್ತೆ. ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಬಿಜೆಪಿಗೆ ಇದು ತಿರುಗುಬಾಣವಾದ್ರೂ ಎದುರಿಸ್ತೇವೆ, ಏನೇ ಆದ್ರೂ ಕೂಡ ನಾವು ಎದುರಿಸ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹಗರಣ ನಡೀತಾ ಇದೆ. ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಹಲವಾರು ಹಗರಣ ಆಗಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಸಂಜಾಯಿಷನ್ನ ನಾನು ನೋಡಿದ್ದೇನೆ. ಆದ್ರೆ ಒಂದಂತೂ ಸತ್ಯ, ಇವತ್ತು ಏನು ಹಗರಣ ನಡೆದಿದೆ, ಯಾವಾಗಿಂದ ನಡೆದಿದೆ ಎಲ್ಲವನ್ನೂ ಕೂಡ ತನಿಖೆ ಆಗಬೇಕು. ಆದ್ರೆ ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ. ಸ್ವತಃ ಬೈರತಿ ಸುರೇಶ್ ಅವರು ಎಲ್ಲ ಕಡತಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಎಲ್ಲ ಕಡತಗಳನ್ನು ತಿರ್ತಕ್ಕಂಥ ಕೆಲಸ ಮಾಡ್ತಾರ, ಯಾರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಸಾಕಷ್ಟು ಆರೋಪ ಬರ್ತಾ ಇದೆ. ಆರೋಪ ಅಲ್ಲ, ಇಟ್ಸ್ ಓಪನ್ ಅಂಡ್ ಶಟ್ ಕೇಸ್. ಏನಾರ ತಿರುಗಣ ಬಾಣ ಆಗ್ಲಿ ಎದುರಿಸ್ತೇವೆ. ಈ ಹಗರಣ ನಡೆದಿದೆ, ಮೂಡ ಹಗರಣ 3,500 ರಿಂದ 4,000ಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಹಗರಣ ಇದೆ. ಸ್ವತಃ ಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲೆ ಸಂಬಂಧಪಟ್ಟವರು, ಹಣಕಾಸಿನ ಸಚಿವರಿದ್ದಾರೆ, ಬೈರತಿ ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಿದೆ. ಸರಿಯಾದಂಥ ತನಿಖೆ ಆಗಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಂಜಾಯಿಷನ್ನ ನಾನು ನೋಡಿದ್ದೇನೆ. ಆದರೆ ಒಂದಂತೂ ಸತ್ಯ, ಇವತ್ತು ಏನು ಹಗರಣ ನಡೆದಿದೆ, ಯಾವಾಗಿಂದ ನಡೆದಿದೆ ಎಲ್ಲವನ್ನೂ ಕೂಡ ತನಿಖೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಭ್ರಷ್ಟಾಚಾರ ಮತ್ತು ಕೆಲವೊಂದಿಷ್ಟು ಹಗರಣಗಳ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಪ್ರತಿಭಟನಾಕಾರರನ್ನ ಪೊಲೀಸರು ಇದೀಗ ವಶಪಡಿಸಿಕೊಂಡಿದ್ದಾರೆ. ಏನಿದೆ ಈ ಕುರಿತು ಅಪ್ಡೇಟ್ಸ್? ಸಾಹಿತ್ಯ ನಿಜ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರ ಸಂಬಂಧಿಸಿದಂತೆ ಸಿಬಿಐಗೆ ವಹಿಸಬೇಕು ಈ ಒಂದು ಪ್ರಕರಣವನ್ನು ಅನ್ನುವಂತಹ ಉದ್ದೇಶದಿಂದ ಸಿಎಂ ಮನೆ ಮುತ್ತಿಗೆಗೆ ಇವತ್ತು ಬಿಜೆಪಿ ಮುಂದಾಗಿತ್ತು. ಆದರೆ ಕೆಕೆ ಗೆಸ್ಟ್ ಹೌಸ್ ಬಳಿ 4-5 ಕಡೆಗಳಿಂದ ಅವರು ಬರ್ತಾರೆ ಅನ್ನುವಂತಹ ಒಂದು ಸುದ್ದಿ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಅದರ ಬೆನ್ನಲ್ಲೇ ಕೆಕೆ ಗೆಸ್ಟ್ ಹೌಸ್ ಹತ್ರ ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ಕಾವೇರಿ ನಿವಾಸದ ಮುಂದೆ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಆದರೆ ಇಲ್ಲೂ ಕೂಡ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಒಬ್ಬರೇ ಒಂಟಿಯಾಗಿ ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಇವತ್ತು ಮಾಡಿದರು. ಪ್ರತಿಭಟನೆ ಇನ್ನೇನು ಮಾಡ್ತಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲೇ ಅಲರ್ಟ್ ಆದಂತಹ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸಿಎಂ ಮನೆ ಮುತ್ತಿಗೆ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಒಂದು ಏನು ಪ್ರತಿಭಟನಾಕಾರರನ್ನು ಬಂಧಿಸುವಂತಹ ಕೆಲಸ ಆಗಿದೆ. ಇದರ ಜೊತೆಗೆ ವಿಜಯೇಂದ್ರ ಅವರು ಕೂಡ ಮಾತನಾಡ್ತಿದ್ರು, ಕೇವಲ ಇದೊಂದೇ ಕೇಸ್ ಅಲ್ಲ, ಮೂಡಾದಲ್ಲಿ ನಡೆದಿರುವಂತಹ ಅವ್ಯವಹಾರ ವಿಚಾರವಾಗಿಯೂ ಕೂಡ ಸಿಬಿಐಗೆ ವಹಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಒಂದು ನಿಟ್ಟಿನಲ್ಲಿ ಅವರದ್ದೇ ಆದಂತಹ ಸರ್ಕಾರದಲ್ಲಿ ನಡೆದಂತಹ ಅವ್ಯವಹಾರ ಅನ್ನುವಂತಹದ್ದು ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ, ಅಂದ್ರೆ ಹೇಳ್ತಾ ಇರುವಂತಹ ವಿಚಾರ. ಅದರ ಬೆನ್ನಲ್ಲೇ ಬೈರತಿ ಸುರೇಶ್ ಅವರು ಕೂಡ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಅಲರ್ಟ್ ಆದಂತಹ ಸೈಟ್ಗಳ ವಿಚಾರವಾಗೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇದೀಗ ನಮ್ಮದೇ ಆದಂತಹ ಸರ್ಕಾರದಲ್ಲಿ ನಡೆದರೂ ಕೂಡ ಒಂದಿಷ್ಟು ತನಿಖೆಯನ್ನ ಮುಂದುವರಿಸಬೇಕು, ತನಿಖೆ ಸಿಬಿಐಗೆ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಆ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ನಡೆಸಿರುವಂತಹದ್ದು. ಒಟ್ಟಿನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನೆಯಲ್ಲಿ ಇದೀಗ ಎಲ್ಲರನ್ನೂ ಕೂಡ ಅಂದ್ರೆ ಪ್ರತಿಭಟನಾಕಾರರನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಇದೀಗ ಪೊಲೀಸರು ಮಾಡಿರುವಂತಹದ್ದು. ಆದರೂ ಕೂಡ ಕಾವೇರಿ ನಿವಾಸಕ್ಕೆ ಮತ್ತೊಂದು ದಂಡು ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕಾವೇರಿ ನಿವಾಸದ ಮುಂದೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಹೆಚ್ಚಿಸಲಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.